ಸರ್ಕಾರ ಮತ್ತು ಕಿಯೋನಿಕ್ಸ್ ನಡುವೆ ಏನು ಅನುದಾನದ ಸಮರ ನಡೀತಾ ಇತ್ತು. ಇದಕ್ಕೆ ಶರತ್ ಬಚ್ಚೇಗೌಡ ಹೇಳಿದ್ದಾರೆ, ಕಿಯೋನಿಕ್ಸ್ ವೆಂಡರ್ಸ್ಗೆ ಶೀಘ್ರದಲ್ಲೇ ಪರಿಹಾರ ಕೊಡುವಂತಹ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಿಯೋನಿಕ್ಸ್ ವೆಂಡರ್ಸ್ ಪ್ರತಿಭಟನೆ ಮಾಡ್ತಾ ಇದ್ರು, ಡೆತ್ ನೋಟ್ ಬರೆದಿಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ರು. ಅಲ್ಲಿನ ವೆಂಡರ್ಸ್ಗೆ ಬಿಲ್ ಕಂಪ್ಲೀಟ್ ಮಾಡಿಲ್ಲ, ಬಿಲ್ನ ಮೊತ್ತವನ್ನ ಪಾವತಿ ಮಾಡಿಲ್ಲ ಅನ್ನುವಂಥ ಒಂದು ಆರೋಪವನ್ನ ಹೇಳ್ತಾ ಇದ್ರು. ಈಗ ಕಿಯೋನಿಕ್ಸ್ ಅಧ್ಯಕ್ಷ ಶಾಸಕ ಶರತ್ ಬಚ್ಚೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಇದರಲ್ಲಿ ಕಳಂಕಿತರಿಗೆ ಶಿಕ್ಷೆ ಕೊಡಿಸ್ತೀವಿ, ಅಮಾಯಕರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಸಮಿತಿ ಮಾಡಿದ್ದಾರೆ. ಆ ಸಮಿತಿಯ ಶಿಫಾರಸಿನ ಮೇಲೆ 5 ಫೈಲ್ಗಳ ಹಣ ಬಿಡುಗಡೆ ಆಗಿದೆ. ತಪ್ಪಿತಸ್ಥರಿಗೆ ಕೋರ್ಟ್ನಲ್ಲಿ ಶಿಕ್ಷೆ ಆಗಲಿದೆ ಅಂತ ಶರತ್ ಬಚ್ಚೇಗೌಡ ಹೇಳಿದ್ದಾರೆ. ಮೇಲೆ ನಾವು ಸಮಿತಿ ಯಾವಾಗ ನಮ್ಗೆ ವರದಿನ ಕೊಡುತ್ತೆ ಆ ಆಧಾರದ ಮೇಲೆ ನಾವು ಸರ್ಕಾರದ ಒಂದು ಶಿಫಾರಸನ್ನ ತಗೊಂಡು ಕೊಡಂತ ಕೆಲಸ ಮಾಡ್ತೀವಿ. ಇವತ್ತು ನಾನೊಂದು ಹೇಳಂತದ್ದು, ಆತಂಕ ಯಾವೊಬ್ಬ ಅಧಿಕಾರಿಗೂ ಕೂಡ ಬೇಕಾಗಿಲ್ಲ. ಇವತ್ತು ಸುಮ್ಮನೆ ಅಲ್ಲಿ ಹಣ ಇದೆಯಾ, ಹಣ ಹೋಗಿದ್ಯಾ, ಹಣ ನಮ್ಮ ಹತ್ರ ಇದೆ, ವಿ ಆರ್ ಓಪನ್, RTI ಅರ್ಜಿ ಹಾಕಿ ನೋಡಿ. ಏನೇನು ಯೂಸರ್ ಡಿಪಾರ್ಟ್ಮೆಂಟ್ಗಳಿಂದ ಕಿಯೋನಿಕ್ಸ್ ಬಂದಿರತಕ್ಕಂಥ ಹಣ ಎಲ್ಲ ಕೂಡ ಕಿಯೋನಿಕ್ಸ್ ಅಲ್ಲೇ ಇದೆ. ಅದರಿಂದ ಕೊಡಕ್ ನಮ್ಮಲ್ಲಿ ಏನು ಇಶ್ಯೂ ಇಲ್ಲ. ಕೊಡೋ ಪ್ರಮಾಣ ಎಷ್ಟು ಅಂತೇಳಿ ಅದು ಇವತ್ತು ಸಮಿತಿ ಕೊಡಬೇಕಾಗಿದೆ. ಸಮಿತಿ ಏನು ಶಿಫಾರಸು ಮಾಡುತ್ತೆ ಅದರ ಪ್ರಕಾರ ಕೊಡ್ತೀವಿ, ಕೂಡಲೇ ಕೊಡ್ತೀವಿ. ನಮ್ಗೆ ಅವ್ರು ಕಾಸು ಇಟ್ಕೊಂಡು ನಮ್ಗೆ ಅದರಿಂದ ಏನು ಆಗಬೇಕಾಗೂ ಇಲ್ಲ ಸಂಸ್ಥೆ ಕಿಯೋನಿಕ್ಸ್ಗೆ. ಅದರಿಂದ ಶೀಘ್ರದಲ್ಲೇ ಅವ್ರಿಗೊಂದು ಪರಿಹಾರ ಕೊಡುವಂತ ಕೆಲಸ ನಾವು ಮಾಡ್ತೀವಿ. ಇಲ್ಲ ಸಮಿತಿಗೆ ಡೆಡ್ ಲೈನು ಹಾಕಿದ್ದು ಕೊಡ್ತೀವಿ ಅಂತ ನಾವು ಹೇಳಿದ್ವಿ. ಈಗಾಗಲೇ ಒಂದು ಮಾತು ಹೇಳ್ಬೇಕಂದ್ರೆ ಸುಮಾರು ಒಂದು 5 ಪ್ರಕರಣಗಳಲ್ಲಿ ಎಲ್ಲಿ ನಮಗೆ ಯಾವೊಂದು ರೀತಿಯಾದಂಥ ತೊಂದರೆಗಳು ಒಡಕುಗಳು ಕಂಡು ಬಂದಿಲ್ಲ. ಸಮಿತಿ ಶಿಫಾರಸು ಮಾಡಿರ್ತಕ್ಕಂಥ ಬೆಲೆಗಳ ಮೇಲೆ 5 ಫೈಲ್ಗಳಿಗೆ ಈಗಾಗಲೇ ನಾವು ಹಣ ಬಿಡುಗಡೆ ಮಾಡಿದೀವಿ. ನಿನ್ನೆ ತಾನೇ ಇನ್ನೂ 6 ಗುತ್ತಿಗೆದಾರರು ಕೊಟ್ಟಿದ್ದೀವಿ. ಈ ರೀತಿಯಲ್ಲಿ ಹಂತವಾಗಿ ಯಾರ್ಯಾರು ಗುತ್ತಿಗೆದಾರರ ಮೇಲೆ ಯಾವೊಂದು ಆಪಾದನೆ ಕೂಡ ಇಲ್ಲ ಅಂತ ಹೊರಬರುತ್ತೋ ಅವರೆಲ್ಲರಿಗೂ ಕೂಡ ಪೇಮೆಂಟ್ ಕೊಡುವಂಥದ್ದನ್ನ ನಾವು ಮಾಡ್ತೀವಿ. ಸಮಿತಿ ಯಾವಾಗ ನಮ್ಗೆ ವರದಿನ ಕೊಡುತ್ತೆ ಆ ಆಧಾರದ ಮೇಲೆ ನಾವು ಸರ್ಕಾರದ ಒಂದು ಶಿಫಾರಸನ್ನ ತಗೊಂಡು ಕೊಡಂತ ಕೆಲಸ ಮಾಡ್ತೀವಿ. ಇವತ್ತು ನಾನೊಂದು ಹೇಳಂತದ್ದು, ಆತಂಕ ಯಾವೊಬ್ಬ ಅಧಿಕಾರಿಗೂ ಕೂಡ ಬೇಕಾಗಿಲ್ಲ. ಇವತ್ತು ಸುಮ್ಮನೆ ಅಲ್ಲಿ ಹಣ ಇದೆಯಾ, ಹಣ ಹೋಗಿದ್ಯಾ, ಹಣ ನಮ್ಮ ಹತ್ರ ಇದೆ, ವಿ ಆರ್ ಓಪನ್, RTI ಅರ್ಜಿ ಹಾಕಿ ನೋಡಿ. ಏನೇನು ಯೂಸರ್ ಡಿಪಾರ್ಟ್ಮೆಂಟ್ಗಳಿಂದ ಕಿಯೋನಿಕ್ಸ್ ಬಂದಿರ್ತಾರೆ. ಸರ್ಕಾರ ಮತ್ತು ಕಿಯೋನಿಕ್ಸ್ ನಡುವೆ ಏನು ಅನುದಾನದ ಸಮರ ನಡೀತಾ ಇತ್ತು. ಇದಕ್ಕೆ ಶರತ್ ಬಚ್ಚೇಗೌಡ ಹೇಳಿದ್ದಾರೆ, ಕಿಯೋನಿಕ್ಸ್ ವೆಂಡರ್ಸ್ಗೆ ಶೀಘ್ರದಲ್ಲೇ ಪರಿಹಾರ ಕೊಡುವಂತಹ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಿಯೋನಿಕ್ಸ್ ವೆಂಡರ್ಸ್ ಪ್ರತಿಭಟನೆ ಮಾಡ್ತಾ ಇದ್ರು, ಡೆತ್ ನೋಟ್ ಬರೆದಿಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ರು. ಅಲ್ಲಿನ ವೆಂಡರ್ಸ್ಗೆ ಬಿಲ್ ಕಂಪ್ಲೀಟ್ ಮಾಡಿಲ್ಲ, ಬಿಲ್ನ ಮೊತ್ತವನ್ನ ಪಾವತಿ ಮಾಡಿಲ್ಲ ಅನ್ನುವಂಥ ಒಂದು ಆರೋಪವನ್ನ ಹೇಳ್ತಾ ಇದ್ರು. ಈಗ ಕಿಯೋನಿಕ್ಸ್ ಅಧ್ಯಕ್ಷ ಶಾಸಕ ಶರತ್ ಬಚ್ಚೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಇದರಲ್ಲಿ ಕಳಂಕಿತರಿಗೆ ಶಿಕ್ಷೆ ಕೊಡಿಸ್ತೀವಿ, ಅಮಾಯಕರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಸಮಿತಿ ಮಾಡಿದ್ದಾರೆ. ಆ ಸಮಿತಿಯ ಶಿಫಾರಸಿನ ಮೇಲೆ 5 ಫೈಲ್ಗಳ ಹಣ ಬಿಡುಗಡೆ ಆಗಿದೆ. ತಪ್ಪಿತಸ್ಥರಿಗೆ ಕೋರ್ಟ್ನಲ್ಲಿ ಶಿಕ್ಷೆ ಆಗಲಿದೆ ಅಂತ ಶರತ್ ಬಚ್ಚೇಗೌಡ ಹೇಳಿದ್ದಾರೆ. ಮೇಲೆ ನಾವು ಸಮಿತಿ ಯಾವಾಗ ನಮ್ಗೆ ವರದಿನ ಕೊಡುತ್ತೆ ಆ ಆಧಾರದ ಮೇಲೆ ನಾವು ಸರ್ಕಾರದ ಒಂದು ಶಿಫಾರಸನ್ನ ತಗೊಂಡು ಕೊಡಂತ ಕೆಲಸ ಮಾಡ್ತೀವಿ. ಇವತ್ತು ನಾನೊಂದು ಹೇಳಂತದ್ದು, ಆತಂಕ ಯಾವೊಬ್ಬ ಅಧಿಕಾರಿಗೂ ಕೂಡ ಬೇಕಾಗಿಲ್ಲ. ಇವತ್ತು ಸುಮ್ಮನೆ ಅಲ್ಲಿ ಹಣ ಇದೆಯಾ, ಹಣ ಹೋಗಿದ್ಯಾ, ಹಣ ನಮ್ಮ ಹತ್ರ ಇದೆ, ವಿ ಆರ್ ಓಪನ್, RTI ಅರ್ಜಿ ಹಾಕಿ ನೋಡಿ. ಏನೇನು ಯೂಸರ್ ಡಿಪಾರ್ಟ್ಮೆಂಟ್ಗಳಿಂದ ಕಿಯೋನಿಕ್ಸ್ ಬಂದಿರತಕ್ಕಂಥ ಹಣ ಎಲ್ಲ ಕೂಡ ಕಿಯೋನಿಕ್ಸ್ ಅಲ್ಲೇ ಇದೆ. ಅದರಿಂದ ಕೊಡಕ್ ನಮ್ಮಲ್ಲಿ ಏನು ಇಶ್ಯೂ ಇಲ್ಲ. ಕೊಡೋ ಪ್ರಮಾಣ ಎಷ್ಟು ಅಂತೇಳಿ ಅದು ಇವತ್ತು ಸಮಿತಿ ಕೊಡಬೇಕಾಗಿದೆ. ಸಮಿತಿ ಏನು ಶಿಫಾರಸು ಮಾಡುತ್ತೆ ಅದರ ಪ್ರಕಾರ ಕೊಡ್ತೀವಿ, ಕೂಡಲೇ ಕೊಡ್ತೀವಿ. ನಮ್ಗೆ ಅವ್ರು ಕಾಸು ಇಟ್ಕೊಂಡು ನಮ್ಗೆ ಅದರಿಂದ ಏನು ಆಗಬೇಕಾಗೂ ಇಲ್ಲ ಸಂಸ್ಥೆ ಕಿಯೋನಿಕ್ಸ್ಗೆ. ಅದರಿಂದ ಶೀಘ್ರದಲ್ಲೇ ಅವ್ರಿಗೊಂದು ಪರಿಹಾರ ಕೊಡುವಂತ ಕೆಲಸ ನಾವು ಮಾಡ್ತೀವಿ. ಸಮಿತಿಗೆ ಡೆಡ್ ಲೈನು ಹಾಕಿದ್ದು ಕೊಡ್ತೀವಿ ಅಂತ ನಾವು ಹೇಳಿದ್ವಿ. ಈಗಾಗಲೇ ಒಂದು ಮಾತು ಹೇಳ್ಬೇಕಂದ್ರೆ ಸುಮಾರು ಒಂದು 5 ಪ್ರಕರಣಗಳಲ್ಲಿ ಎಲ್ಲಿ ನಮಗೆ ಯಾವೊಂದು ರೀತಿಯಾದಂಥ ತೊಂದರೆಗಳು ಒಡಕುಗಳು ಕಂಡು ಬಂದಿಲ್ಲ. ಸಮಿತಿ ಶಿಫಾರಸು ಮಾಡಿರ್ತಕ್ಕಂಥ ಬೆಲೆಗಳ ಮೇಲೆ 5 ಫೈಲ್ಗಳಿಗೆ ಈಗಾಗಲೇ ನಾವು ಹಣ ಬಿಡುಗಡೆ ಮಾಡಿದೀವಿ. ನಿನ್ನೆ ತಾನೇ ಇನ್ನೂ 6 ಗುತ್ತಿಗೆದಾರರು ಕೊಟ್ಟಿದ್ದೀವಿ. ಈ ರೀತಿಯಲ್ಲಿ ಹಂತವಾಗಿ ಯಾರ್ಯಾರು ಗುತ್ತಿಗೆದಾರರ ಮೇಲೆ ಯಾವೊಂದು ಆಪಾದನೆ ಕೂಡ ಇಲ್ಲ ಅಂತ ಹೊರಬರುತ್ತೋ ಅವರೆಲ್ಲರಿಗೂ ಕೂಡ ಪೇಮೆಂಟ್ ಕೊಡುವಂಥದ್ದನ್ನ ನಾವು ಮಾಡ್ತೀವಿ. ಸಮಿತಿ ಯಾವಾಗ ನಮ್ಗೆ ವರದಿನ ಕೊಡುತ್ತೆ ಆ ಆಧಾರದ ಮೇಲೆ ನಾವು ಸರ್ಕಾರದ ಒಂದು ಶಿಫಾರಸನ್ನ ತಗೊಂಡು ಕೊಡಂತ ಕೆಲಸ ಮಾಡ್ತೀವಿ. ಇವತ್ತು ನಾನೊಂದು ಹೇಳಂತದ್ದು, ಆತಂಕ ಯಾವೊಬ್ಬ ಅಧಿಕಾರಿಗೂ ಕೂಡ ಬೇಕಾಗಿಲ್ಲ. ಇವತ್ತು ಸುಮ್ಮನೆ ಅಲ್ಲಿ ಹಣ ಇದೆಯಾ, ಹಣ ಹೋಗಿದ್ಯಾ, ಹಣ ನಮ್ಮ ಹತ್ರ ಇದೆ, ವಿ ಆರ್ ಓಪನ್, RTI ಅರ್ಜಿ ಹಾಕಿ ನೋಡಿ. ಏನೇನು ಯೂಸರ್ ಡಿಪಾರ್ಟ್ಮೆಂಟ್ಗಳಿಂದ ಕಿಯೋನಿಕ್ಸ್ ಬಂದಿರ್ತಾರೆ. ಸರ್ಕಾರ ಮತ್ತು ಕಿಯೋನಿಕ್ಸ್ ನಡುವೆ ಏನು ಅನುದಾನದ ಸಮರ ನಡೀತಾ ಇತ್ತು. ಇದಕ್ಕೆ ಶರತ್ ಬಚ್ಚೇಗೌಡ ಹೇಳಿದ್ದಾರೆ, ಕಿಯೋನಿಕ್ಸ್ ವೆಂಡರ್ಸ್ಗೆ ಶೀಘ್ರದಲ್ಲೇ ಪರಿಹಾರ ಕೊಡುವಂತಹ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಿಯೋನಿಕ್ಸ್ ವೆಂಡರ್ಸ್ ಪ್ರತಿಭಟನೆ ಮಾಡ್ತಾ ಇದ್ರು, ಡೆತ್ ನೋಟ್ ಬರೆದಿಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ರು. ಅಲ್ಲಿನ ವೆಂಡರ್ಸ್ಗೆ ಬಿಲ್ ಕಂಪ್ಲೀಟ್ ಮಾಡಿಲ್ಲ, ಬಿಲ್ನ
ಮೊತ್ತವನ್ನ ಪಾವತಿ ಮಾಡಿಲ್ಲ ಅನ್ನುವಂಥ ಒಂದು ಆರೋಪವನ್ನ ಹೇಳ್ತಾ ಇದ್ರು. ಈಗ ಕ್ಯೂನಿಕ್ಸ್ ಅಧ್ಯಕ್ಷ ಶಾಸಕ ಶರತ್ ಬಚ್ಚೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಇದರಲ್ಲಿ ಕಳಂಕಿತರಿಗೆ ಶಿಕ್ಷೆ ಕೊಡಿಸ್ತೀವಿ, ಅಮಾಯಕರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಸಮಿತಿ ಮಾಡಿದ್ದಾರೆ. ಆ ಸಮಿತಿಯ ಶಿಫಾರಸಿನ ಮೇಲೆ 5 ಫೈಲ್ಗಳ ಹಣ ಬಿಡುಗಡೆ ಆಗಿದೆ. ತಪ್ಪಿತಸ್ಥರಿಗೆ ಕೋರ್ಟ್ನಲ್ಲಿ ಶಿಕ್ಷೆ ಆಗಲಿದೆ ಅಂತ ಶರತ್ ಬಚ್ಚೇಗೌಡ ಹೇಳಿದ್ದಾರೆ. ಮೇಲೆ ನಾವು ಸಮಿತಿ ಯಾವಾಗ ನಮ್ಗೆ ಈ ವರದಿನ ಕೊಡುತ್ತೆ ಆ ಆಧಾರದ ಮೇಲೆ ನಾವು ಸರ್ಕಾರದ ಒಂದು ಶಿಫಾರಸನ್ನ ತಗೊಂಡು ಕೊಡಂತ ಕೆಲಸ ಮಾಡ್ತೀವಿ. ಇವತ್ತು ನಾನೊಂದು ಹೇಳಂತದ್ದು, ಆತಂಕ ಯಾವೊಬ್ಬ ಅಧಿಕಾರಿಗೂ ಕೂಡ ಬೇಕಾಗಿಲ್ಲ. ಇವತ್ತು ಸುಮ್ಮನೆ ಅಲ್ಲಿ ಹಣ ಇದೆಯಾ, ಹಣ ಹೋಗಿದ್ಯಾ, ಹಣ ನಮ್ಮ ಹತ್ರ ಇದೆ, ವಿ ಆರ್ ಓಪನ್, RTI ಅರ್ಜಿ ಹಾಕಿ ನೋಡಿ. ಏನೇನು ಯೂಸರ್ ಡಿಪಾರ್ಟ್ಮೆಂಟ್ಗಳಿಂದ ಕ್ಯೂನಿಕ್ಸ್ ಬಂದಿರತಕ್ಕಂಥ ಹಣ ಎಲ್ಲ ಕೂಡ ಕ್ಯೂನಿಕ್ಸ್ ಅಲ್ಲೇ ಇದೆ. ಅದರಿಂದ ಕೊಡಕ್ ನಮ್ಮಲ್ಲಿ ಏನು ಇಶ್ಯೂ ಇಲ್ಲ. ಕೊಡೋ ಪ್ರಮಾಣ ಎಷ್ಟು ಅಂತೇಳಿ ಅದು ಇವತ್ತು ಸಮಿತಿ ಕೊಡಬೇಕಾಗಿದೆ. ಸಮಿತಿ ಏನು ಶಿಫಾರಸು ಮಾಡುತ್ತೆ ಅದರ ಪ್ರಕಾರ ಕೊಡ್ತೀವಿ, ಕೂಡಲೇ ಕೊಡ್ತೀವಿ. ನಮ್ಗೆ ಅವ್ರು ಕಾಸು ಇಟ್ಕೊಂಡು ನಮ್ಗೆ ಅದರಿಂದ ಏನು ಆಗಬೇಕಾಗೂ ಇಲ್ಲ ಸಂಸ್ಥೆ ಕ್ಯೂನಿಕ್ಸ್ಗೆ. ಅದರಿಂದ ಶೀಘ್ರದಲ್ಲೇ ಅವ್ರಿಗೊಂದು ಪರಿಹಾರ ಕೊಡುವಂತ ಕೆಲಸ ನಾವು ಮಾಡ್ತೀವಿ. ಇಲ್ಲ ಸಮಿತಿಗೆ ಡೆಡ್ ಲೈನು ಹಾಕಿದ್ದು ಕೊಡ್ತೀವಿ ಅಂತ ನಾವು ಹೇಳಿದ್ವಿ. ಈಗಾಗಲೇ ಒಂದು ಮಾತು ಹೇಳ್ಬೇಕಂದ್ರೆ ಸುಮಾರು ಒಂದು 5 ಪ್ರಕರಣಗಳಲ್ಲಿ ಎಲ್ಲಿ ನಮಗೆ ಯಾವೊಂದು ರೀತಿಯಾದಂಥ ತೊಂದರೆಗಳು, ಒಡಕುಗಳು ಕಂಡು ಬಂದಿಲ್ಲ. ಸಮಿತಿ ಶಿಫಾರಸು ಮಾಡಿರ್ತಕ್ಕಂಥ ಬೆಲೆಗಳ ಮೇಲೆ 5 ಫೈಲ್ಗಳಿಗೆ ಈಗಾಗಲೇ ನಾವು ಹಣ ಬಿಡುಗಡೆ ಮಾಡಿದ್ದೀವಿ. ನಿನ್ನೆ ತಾನೇ ಇನ್ನೂ 6 ಗುತ್ತಿಗೆದಾರರು ಕೊಟ್ಟಿದ್ದೀವಿ. ಈ ರೀತಿಯಲ್ಲಿ ಹಂತವಾಗಿ ಯಾರ್ಯಾರು ಗುತ್ತಿಗೆದಾರರ ಮೇಲೆ ಯಾವೊಂದು ಆಪಾದನೆ ಕೂಡ ಇಲ್ಲ ಅಂತ ಹೊರಬರುತ್ತೋ ಅವರೆಲ್ಲರಿಗೂ ಕೂಡ ಪೇಮೆಂಟ್ ಕೊಡುವಂಥದ್ದನ್ನ ನಾವು ಮಾಡ್ತೀವಿ. ಸಮಿತಿ ಯಾವಾಗ ನಮ್ಗೆ ಈ ವರದಿನ ಕೊಡುತ್ತೆ ಆ ಆಧಾರದ ಮೇಲೆ ನಾವು ಸರ್ಕಾರದ ಒಂದು ಶಿಫಾರಸನ್ನ ತಗೊಂಡು ಕೊಡಂತ ಕೆಲಸ ಮಾಡ್ತೀವಿ. ಇವತ್ತು ನಾನೊಂದು ಹೇಳಂತದ್ದು, ಆತಂಕ ಯಾವೊಬ್ಬ ಅಧಿಕಾರಿಗೂ ಕೂಡ ಬೇಕಾಗಿಲ್ಲ. ಇವತ್ತು ಸುಮ್ಮನೆ ಅಲ್ಲಿ ಹಣ ಇದೆಯಾ, ಹಣ ಹೋಗಿದ್ಯಾ, ಹಣ ನಮ್ಮ ಹತ್ರ ಇದೆ, ವಿ ಆರ್ ಓಪನ್, RTI ಅರ್ಜಿ ಹಾಕಿ ನೋಡಿ. ಏನೇನು ಯೂಸರ್ ಡಿಪಾರ್ಟ್ಮೆಂಟ್ಗಳಿಂದ ಕ್ಯೂನಿಕ್ಸ್ ಬಂದಿರ್ತಾರೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ, ಏನ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್, ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್, ನಿಮ್ MLA ಹೆಂಗೆ, ಏನೆಲ್ಲ ಸಮಸ್ಯೆಗಳು, ಏನ್ ಕಥೆ ಇಲ್ಲಿ ಬಂತ ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ, ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕ್ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲು ಮೇಲೆ ನೀ ಭಾರಿ ಐಟ್ ಅದಲ್ಲ ಮಾರೇ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.